ಶುಭೋದಯ ಎಲ್ಲರಿಗೂ. ಇವತ್ತು ಬಂದು ಅಕ್ಷಯ ತೃತೀಯ ಇರೋದ್ರಿಂದ ನಾನು ಬೆಳಗ್ಗೆನೇ ಎದ್ದು ದೇವ್ರ ಸಾಮಾನೆಲ್ಲ ವಾಶ್ ಮಾಡಿಕೊಂಡು ಅದಾದಮೇಲೆ ಪೂಜೆಗೆ ರೆಡಿ ಮಾಡ್ತಾಯಿದ್ದೆ. ಆಮೇಲೆ ಹೋಗಿ ಹೂವು ಪರ್ಚೇಸ್ ಮಾಡ್ಕೊಂಡ್ಬಂದೆ. ಹೂವು ತೊಗೊಂಬಂದಿದ್ದಾದಮೇಲೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರಿ ಪೂಜೆ ರೆಡಿ ಮಾಡಿ ಪೂಜೆ ಮಾಡ್ಕೊಂಡ್ವಿ. ಪೂಜೆ ಎಲ್ಲ ಮಾಡಿ ಮುಗಿಸಿ ನನಗೆ ಈ ರೀತಿ ದೇವರಿಗೆ ಅಲಂಕಾರ ಮಾಡಿ ಹೂವು ಮಾಡಿಸಿ ಅದನ್ನು ವೀಡಿಯೋ ಮಾಡ್ಕೊಳ್ಳೋದಂದರೆ ತುಂಬ ಇಷ್ಟ. ಈ ರೀತಿ ದೇವರಿಗೆ ತುಂಬ ಹೂವು ಮಾಡಿಸಿದ್ರೆ ನನಗೆ ಖುಷಿ. ಸ್ವಲ್ಪ ಒಂದೊಂದು ಹೂವು ಇಟ್ಟರೆ ನನಗೆ ಸಮಾಧಾನವೇ ಆಗೋಲ್ಲ. ತುಂಬ ಹೂವುಗಳನ್ನ ಹಾಕಿ ದೇವ್ರನ್ನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡೋದಂದರೆ ನನಗಿಷ್ಟ ಆಗುತ್ತೆ. ಈ ಸಮ್ಮರಲ್ಲಿ ಹೂವು ಇರ್ಬೋದು, ಗಿಡ ಇರ್ಬೋದು, ಎಲ್ಲ ತುಂಬ ಕಷ್ಟ ಮೇಂಟೆನೆನ್ಸು. ಬಟ್ ಆದ್ರೂ ನಾನಿವತ್ತು ನಮ್ಮನೆ ತುಳಸಿ ಗಿಡನ ಈ ರೀತಿ ಹಿಡ್ಕೊಂಡಿದ್ದೀನಿ. ಊರಿಗೆ ಹೋಗ್ತೀನಿ ಬರ್ತೀನಿ, ಬಟ್ ಆದರೂ ಅಷ್ಟು ಮೇಂಟೈನ್ ಮಾಡಿದ್ದೀನಿ. ಮತ್ತು ನಾನು ಪಾರ್ಲರಲ್ಲೆಲ್ಲ ಪೂಜೆ ಮಾಡಿ ಫಿನಿಷ್ ಮಾಡಿಬಿಟ್ಟು ಪಾರ್ಲರ್ ಪೂಜೆ ಎಲ್ಲ ಆಗಿದ್ಮೇಲೆ ಇವತ್ತು ಬಂದು ಅಕ್ಷಯ ತೃತೀಯ ಇರೋದ್ರಿಂದ ನಾನು ಔಟ್ಸೈಡ್ ಹೋಗಬೇಕು, ನಾನು ಏನಾದರೂ ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡೆ. ಅದಾದಮೇಲೆ ನಾನು ಮನೇಲಿ ಯಾವ ಬ್ಯಾಗ್ ಹಾಕ್ಕೊಳ್ಳೋದು, ಈ ಸ್ಯಾರಿಗೆ ಯಾವುದು ಮ್ಯಾಚ್ ಆಗ್ತಾ ಇಲ್ವಲ್ಲ ಅಂದ್ಕೊಂಡು ಎಲ್ಲ ಬ್ಯಾಗು ಇಟ್ಕೊಂಡು ನಮ್ಮ ಮನೆಯವ್ರ ಹತ್ರ ತೋರಿಸ್ಬಿಟ್ಟು ಇದು ಹಾಕ್ಕೊಂಡ್ಲಾ ಅಂತ ಕೇಳ್ತಾ ಇದ್ದೆ. ಫೈನಲಿ ಯಾವುದೋ ಒಂದು ಪರ್ಸ್ ತೊಗೊಂಡು ನಾನು ಇವತ್ತು ಮಲ್ಲೇಶ್ವರಂ ಸೈಡ್ ಹೋದೆ ನಾನು ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ. ನಾನಿವತ್ತು ಪಾರ್ಲರ್ ಓಪನ್ ಮಾಡಿದ್ರಿಂದ ನಾನು ಶಾಪಿಂದ ಮನೆಗೆ ಹೋಗೋ ಅಷ್ಟೊತ್ತಿಗೆ ಮತ್ತು ರೆಡಿಯಾಗಿ ಹೊರಡೋ ಅಷ್ಟೊತ್ತಿಗೆ 7:30 ಆಗೋಯಿತು. ನಾನು ಹೊರಟಿದ್ದು ಮಲ್ಲೇಶ್ವರಂಗೆ ಹೋಗಿ ರೀಗಲ್ ಜ್ಯುವೆಲರ್ಸ್ ಅಂತ ಆ ಶಾಪ್ಗೆ ಹೋದೆ. ಶಾಪ್ ತುಂಬ ಚೆನ್ನಾಗಿದೆ. ಹೊಸ್ದಾಗಿ ಫಸ್ಟ್ ಟೈಮ್ ಹೋಗಿದ್ದು ನಾನು ಆ ಶಾಪ್ಗೆ. ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ. ಫೈನಲಿ ನಾನು ಏನು ತೊಗೊಂಡೆ ಅಂತ ನೀವು ಲಾಸ್ಟ್ ತನಕ ನನ್ನ ವೀಡಿಯೋ ನೋಡಿದ್ರೆ ಗೊತ್ತಾಗತ್ತೆ. ನಾನು ಗೋಲ್ಡ್ ತೊಗೊಳಕ್ಕೆ ಹೋಗೋಕ್ಕೆ ಮುಂಚೆ ಏನು ತೊಗೊಳೋದು ತುಂಬ ಇತ್ತು ನನ್ನ ಮೈಂಡಲ್ಲಿ. ಏನು ತೊಗೊಳ್ಬೇಕಂತ ಲಾಸ್ಟಿಗೆ ಫೈನಲಿ ಏನೋ ಒಂದು ಡಿಸೈಡ್ ಮಾಡಿ ತೊಗೊಂಡೆ. ಫೈನಲಿ ಲಾಸ್ಟಲ್ಲಿ ನಾನು ಏನು ತೊಗೊಂಡೆ ಅಂತ ರಿವ್ಯೂ ಮಾಡ್ತೀನಿ. ಅಂಗಡಿ ಆಲ್ಮೋಸ್ಟ್ ಫುಲ್ಲು ಬ್ಯುಸಿ ಇದ್ದಿದ್ದರಿಂದ ನಾವು ಒಡವೆ ತೊಗೊಂಡು ಆಚೆ ಬರೋ ಅಷ್ಟೊತ್ತಿಗೆ 11:30 ಆಗೋಯಿತು. ಯಾವ ಹೋಟೆಲ್ಸು ಓಪನ್ ಇರಲಿಲ್ಲ. ನಾವು ಹೋಗೋ ಅಷ್ಟೊತ್ತಿಗೆ ಫೈನಲಿ ನಮಗೆ ಯಾವುದೋ ಒಂದು ಹೋಟೆಲ್ ಕಾಣಿಸ್ತು, ಓಪನ್ ಇತ್ತು. ಅಲ್ಲಿ ಮಸಾಲೆ ದೋಸೆ, ಲೆಮನ್ ರೈಸು ಅಷ್ಟು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಲಾಸ್ಟಿಗೆ ನಾವೆಲ್ಲರೂ ಅದನ್ನೇ ತೊಗೊಂಡು ಎಲ್ಲರೂ ತಿಂದ್ಕೊಂಡು ಅದಾದಮೇಲೆ ನಾವು ಐಸ್ ಕ್ರೀಮ್ ತಿನ್ನೋಣ ಅಂತ ಅಂದ್ಕೊಂಡು ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿ ಐಸ್ ಕ್ರೀಮ್ ತೊಗೊಂಡು ಎಲ್ಲರೂ ಐಸ್ ಕ್ರೀಮ್ ತಿಂದ್ಕೊಂಡು ಎಲ್ಲರೂ ಅವ್ರವ್ರ ಮನೆ ಕಡೆ ಹೊರಟ್ವಿ. ಆಮೇಲೆ ಲಾಸ್ಟಿಗೆ ನಾನು ಬಂದು ಏನು ಗೋಲ್ಡ್ ತೊಗೊಂಡೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ. ನಾನು ಬಂದು ಶಾರ್ಟ್ ಸರ ತೊಗೊಂಡೆ. ನನಗೆ ಬಂದು ಡೈಲಿ ಯೂಸಿಗೆ ಒಂದು ಶಾರ್ಟ್ ಚೈನ್ ಬೇಕಾಗಿತ್ತು. ಸೊ ಅದಕ್ಕೆ ನಾನು ಫೈನಲಿ ಈ ಡಿಸೈನ್ ಸೆಲೆಕ್ಟ್ ಮಾಡಿ ಡೈಲಿ ಯೂಸ್ಗಾದರೆ ರಫ್ ಯೂಸ್ ಮಾಡಿದ್ರು ಏನೂ ಆಗಲ್ಲ ಅಂತ ಈ ಡಿಸೈನ್ ಸೆಲೆಕ್ಟ್ ಮಾಡಿ ತೊಗೊಂಡೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.